ಎಸ್ ಗಮನಿಸ್ತಾ ಇದ್ದೀವಿ. DCM DK ಶಿವಕುಮಾರ್ ಅವರು ಮೊದಲಿಗೆ ಮಾತನಾಡಿದ್ರು. ಅವರು ಹೇಳ್ತಾರೆ, ಸರ್ ಏನು ಬೇಡ್ಕೊಂಡ್ರಿ ಅಂತ ಕೇಳಿದಾಗ, ಇದು ಭಕ್ತ ಮತ್ತು ಭಗವಂತನ ನಡುವೆ ನಡೆದಂಥ ವ್ಯವಹಾರ. ಸೊ ಇದು ವಿಚಾರ ನಮ್ಮಿಬ್ಬರ ಮಧ್ಯೆನೇ ಇರಲಿ, ಇದು ನಿಮಗೂ ಬೇಡ, ಜನಸಾಮಾನ್ಯರಿಗೂ ಬೇಡ, ನಾನು ಬೇಡ್ಕೊಂಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದರು. ಅದಾದ ನಂತರ ಪಂಚಮುಖಿ ದೇವಸ್ಥಾನದ ಅರ್ಚಕರು ಮಾತನಾಡಿರೋದನ್ನು ನಾವು ಗಮನಿಸಿದ್ವಿ. ಅವ್ರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಬೇಡಿಕೆಯನ್ನು, ಆಸೆಯನ್ನು DCM DK ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಅದನ್ನು ದೇವರ ಮುಂದೆ ಬೇಡ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಆ ಅರ್ಚಕರು ಕೂಡ ಈ ಸಂದರ್ಭದಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ಲಿ DCM DK ಶಿವಕುಮಾರ್ ಎಲ್ಲ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಏನಾಗಬಹುದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಅರ್ಚಕರ ಜೊತೆಗೆ ಚರ್ಚೆ ಮಾಡ್ತಾರೆ. ದೇವರ ಮುಂದೆ ಬೇಡ್ಕೊಳ್ಳೋ ಒಂದು ಪರಿ ಗಮನಿಸ್ತಾನೆ ಇರ್ತೀವಿ. ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾರೆ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡಿತಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಪಂಚಮುಖಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡ್ತಾರೆ, ಅಲ್ಲಿ ಆಂಜನೇಯನ ದರ್ಶನವನ್ನು ಪಡಿತಾರೆ. ಸೊ ಹೇಳ್ತಾ ಇದ್ರು, ಗಮನಿಸಿದ್ವಿ ನಾವು, ಆಂಜನೇಯ ಮತ್ತು ನನ್ನ ಮಧ್ಯೆ ನಡೆದಿರುವಂಥ ವ್ಯವಹಾರ ಇದು. ಹನುಮಂತನನ್ನು ಭೇಟಿ ಮಾಡಿ ನಾನು ಬೇಡ್ಕೊಂಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಭಾಳ ಸ್ಪಷ್ಟ, DCM DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒಂದು ಹಠ ಇದೆ, ಒಂದು ಆಸೆ ಇದೆ. ಅದನ್ನು ಈ ಮುಖೇನ, ಅಂದರೆ ಒಂದು ಕಡೆ ಹೈಕಮಾಂಡ್ ಅಂತ ಇದ್ದೇ ಇದೆ, ಅದಾದ ಜೊತೆಗೆ ದೇವರು ದಿಂಡ್ರು ಅಂತ ಹೇಳಿ ಅಲ್ಲಿ ಪೂಜೆ ಪುನಸ್ಕಾರ ಅಂತ ಹೇಳಿ ಮಾಡಿಸ್ತಾನೆ ಇರ್ತಾರೆ. ನೋಡೋಣ ಏನಾಗುತ್ತೆ ಅನ್ನೋದು ಅವರ ಒಂದು ಹೇಳಿಕೆ. ಸೊ ಆ ನಿಟ್ಟಿನಲ್ಲಿ ಈಗ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಮುನ್ನೆಲೆಗೆ ಬಂದಿದೆ ಅಂತ ಅಂದರೆ, ಈಗಾಗಲೇ ನಾವು ಹೇಳಿದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ CM ರೇಸ್ನಲ್ಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗೋಯಿತು. ಯಾಕೆ ಅಂತ ಹೇಳಿದರೆ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರೇ ಒಂದು ವೇದಿಕೆಯ ಭಾಷಣದಲ್ಲಿ ಮುಂದಿನ ನಾಯಕತ್ವ ವಹಿಸಿಕೊಳ್ಳುವಂಥ ಎಲ್ಲ ಅರ್ಹತೆ ಇರೋದು ಸತೀಶ್ ಜಾರಕಿಹೊಳಿ ಅವರಿಗೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ.